ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮಾ ಜಗದೀಶ್ ವ್ಲಾಗ್ಸ್. ಸೊ ಎಲ್ರಿಗೂ ಶುಭೋದಯ. ಹಾಗೆ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋ ಮೂಲ ಕಾರಣ ಒಂದಿದೆ, ಆಯಿತಾ? ಸೊ ನಿಮ್ಮೆಲ್ಲರ ನೆಚ್ಚಿನ, ಈಗಾಗಲೇ ಎಲ್ಲರೂ ತಿಳ್ಕೊಂಡಿರೋಂಥ ಶಾಲೆನೇ ಇದು. ಬಿಕಾಸ್ ನನ್ನ ಒಂದು ಚಾನಲಲ್ಲಿ ತುಂಬ ಪ್ರಸಿದ್ಧವಾದಂಥ ಶಾಲೆ ಅಂದರೆ ಅದೇನೆ, ಬೇರೆ ಯಾವುದೂ ಅಲ್ಲ. ನಿಮ್ಮೆಲ್ಲರ ನೆಚ್ಚಿನ ವಿಶ್ವಭಾರತಿ ಶಾಲೆ. ಹೌದು, ತಡ ಮಾಡೋದು ಬೇಡ, ಹೋಗೋಣ ಹಂಗಾರೆ. ಸೊ ಈ ಶಾಲೆ ಬಗ್ಗೆ ಒಂದು ತುಂಬ ಇಂಪಾರ್ಟೆಂಟ್ ನಾನು ಈ ವರ್ಷ ತಿಳ್ಕೊಂಡಿದ್ದಂತೆ, ಯಾಕಂದರೆ ನಾನು ಈ ಶಾಲೆಗೆ ಹೊಸಬ್ಳು. ನಾನು ಈ ಶಾಲೆಯಲ್ಲಿ ಈ ವರ್ಷ ನನ್ನ ಮಕ್ಕಳನ್ನ ಜಾಯಿನ್ ಮಾಡಿದ್ದೀನಿ. ಹಾಗಾಗಿ ನಾನು ತಿಳ್ಕೊಂಡಿರೋದು ತುಂಬ ಇದೆ, ತಿಳ್ಕೊಬೇಕಾಗಿರೋದು ತುಂಬ ಇದೆ. ಸೊ ತಿಳ್ಕೊಂಡಿರೋದ್ರಲ್ಲಿ ನಿಮಗೂ ಒಂದು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಶಾಲೆ ಎಲ್ಲ ಒಂದು ಆ್ಯನ್ಯುವಲ್ ಡೇ ಪ್ರಿಪ್ರೇಷನ್ಸ್ ನಡೀತಾ ಇರೋದು ನೋಡಿದ್ರಿ, ಯಾವ ರೀತಿ ಒಂದು ಗೈಡೆನ್ಸ್ ಕೊಡ್ತಾರೆ, ಪ್ರಿಪ್ರೇಷನ್ಸ್ ಎಲ್ಲ ಯಾವ ರೀತಿ ಒಂದು ಚೆನ್ನಾಗಿ ಸಿಸ್ಟಮ್ಯಾಟಿಕ್ ಆಗಿ ನಡ್ಕೊಂಡು ಬಂದಿದೆ ಆ ಪ್ರಿಪ್ರೇಷನ್ಸ್ ಅನ್ನೋದು ನೀವು ನೋಡಿದ್ರಿ. ವೆಲ್ಕಮ್ದು ಪ್ರಿಪ್ರೇಷನ್ಸ್ ಎಲ್ಲ. ಸೊ ನೆಕ್ಸ್ಟು ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕಾದ್ರೆ ಯಾವ ಒಂದು ಕಲೆಗೆ ತುಂಬ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದನ್ನ ನೀವು ತಿಳ್ಕೊಳ್ಬೋದು. ಹೌದು, ನಮ್ಮ ಒಂದು ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆ ತುಂಬಾ ಕಮ್ಮಿ ಆಗಿಬಿಟ್ಟಿದೆ ಇವಾಗ ಎಲ್ಲ ಕಡೆ ನೋಡಲಿಕ್ಕೆ. ಏನಿದು ಬರೀ ಗಣೇಶ ಹಬ್ಬ, ಆ ಹಬ್ಬ ಈ ಹಬ್ಬ ಅಂತ ಹೇಳಿ ಆ ಒಂದು ಹಬ್ಬಗಳಲ್ಲಿ ಮಾತ್ರ ಅದು ಮೆರವಣಿಗೆ ಮೂಲಕ ಹೋಗುತ್ತೆ ಹೊರತು ಎಲ್ಲ ಒಂದು ಕಲೆನೂ ಒಂದೇ ವೇದಿಕೆಯಲ್ಲಿ ನೀವು ನೋಡೋವಂಥ ಒಂದು ಅವಕಾಶ ತುಂಬಾ ಕಮ್ಮಿ, ತುಂಬಾ ರೇರ್ ಅದು. ಬಟ್ ಈ ಶಾಲೆಯಲ್ಲಿ ನಮಗೆ ನಮ್ಮ ಪ್ರಾಂಶುಪಾಲರು ಆ ಒಂದು ಕಲೆಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಈ ಒಂದು ಆ್ಯನ್ಯುವಲ್ ಡೇ ಪ್ರೋಗ್ರಾಮಲ್ಲಿ ಅದು ತುಂಬಾ ಅಂದರೆ ಮೊದಲನೆಯ ಪ್ರೋಗ್ರಾಮ್ ಆಗಿಯೇ ಒಂದು ಶಾಲೆಯಲ್ಲಿ ಇದು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ತುಂಬಾ ಖುಷಿ ಇದೆ. ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ, ನೀವು ನೋಡಿ ಅದು ಏನು ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಗಣ್ಯರಾಗಿ ಯಾರೆಲ್ಲ ಆಹ್ವಾನಿಸಿದ್ದಾರೆ ಅನ್ನೋದು ಕೂಡ ನೀವು ತಿಳ್ಕೊಬೋದು. ಸೊ ಯಾವ ಒಂದು ಕಲೆಗೆ ಯಾವ ಥರ ಒಂದು ಬೆಲೆಯನ್ನು ಕೊಟ್ಟಿದ್ದಾರೆ, ಯಾವ ಥರ ಒಂದು ಪ್ರಾಮುಖ್ಯತೆ ಕೊಡ್ತಿದ್ದಾರೆ, ಆ್ಯಂಡ್ ಈ ಶಾಲೆಯಲ್ಲಿ ಯಾವ ರೀತಿ ಒಂದು ಇಂಪಾರ್ಟೆನ್ಸ್ ಇದೆ ಆ ಕಲೆಗಳಿಗೆ ಅನ್ನೋದನ್ನ ನೀವು ತಿಳ್ಕೊಬೋದು. ಹಾಗೆ ಇನ್ನು ಆ ಕಲೆಗಳಿಗೂ ಜೀವ ಇದೆ, ಜೀವಂತವಾಗಿದೆ ಆ ಕಲೆಗಳು ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾದ್ರೆ ಈ ಒಂದು ಶಾಲೆನೇ ಉದಾಹರಣೆ. ಸೊ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೀವು ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ.
ಗ್ರಾಮ ಅಂತ ಹೇಳಿದಾಗ ಅದಕ್ಕೊಂದು ಗ್ರಾಮ ದೇವತೆ ಇರ್ತಕ್ಕಂಥ ನಾವೆಲ್ಲರೂ ಬೋಧಿಸಿಕೊಂಡಿದ್ದೀವಿ ಸ್ಥಳೀಕರು. ನಾವು ಯಾವುದೇ ಕಾರ್ಯಕ್ರಮ ಶುರು ಮಾಡ್ಬೇಕಾದ್ರೆ ಈ ಊರಿನ ಗ್ರಾಮ ದೇವತೆ ಸೊಲ್ಲಾಪುರಮ್ಮನಿಗೆ ನಾವು ಪೂಜೆ ಮಾಡ್ತಾ ಬರ್ತೀವಿ, ಹೌದಲ್ವಾ? ಒಂದ್ಸರಿ ಸೊಲ್ಲಾಪುರಮ್ಮನಿಗೆ ಜೈಕಾರ ಹಾಕ್ಬಿಡೋಣವಾ? ಸೊಲ್ಲಾಪುರಮ್ಮನಿಗೆ ನಾನು ಅಲ್ಲಿಂದ ಏನು ಶುರು ಮಾಡಿದೆ ಅಂತ ಹೇಳಿದ್ರೆ, ಮನೆ ಗೆದ್ದು ಮಾರ್ ಗೆಲ್ಲು ಅಂತ ಹೇಳ್ತಾರೆ. ಅಂದ್ರೆ ಗ್ರಾಮ ದೇವತೆಯನ್ನ ಪೂಜೆ ಮಾಡಿ ಉಳಿದಿದ್ದವರನ್ನ ಪೂಜೆ ಮಾಡಿ ಅಂತ ಎಲ್ಲಾ ಕಡೆ ಹೇಳ್ತಾರೆ. ನಾವು ಈ ಕರ್ನಾಟಕದ ಮಂದಿ ನಮ್ಮ ರಾಜ್ಯದ ಜನಪದ ಕಲೆಗಳನ್ನ ನಾವೇ ಗೌರವಿಸದೇ ಇದ್ರೆ, ನಾವೇ ಬೇಡಿಕೆಗೆ ಅವಕಾಶ ಮಾಡ್ಕೊಡದೇ ಇದ್ರೆ ಯಾರು ಮಾಡ್ಕೊಳಕ್ ಸಾಧ್ಯ ಇಲ್ಲ. ಪೋಷಕರೇ, ಆರಂಭದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ನಿಮಗೆ ಅತ್ಯಂತ ಹೆಚ್ಚು ಋಣಿಯಾಗಿರ್ತೀನಿ. ಈ ರೀತಿಯ ಒಂದು ಜನಪದ ಶೈಲಿಯನ್ನು ಉಳಿಸ್ಕೊಡ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ವೇದಿಕೆ ಇರುವಂತಹ ಅತಿಥಿಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಪೋಷಕರೇ, ಆರಂಭದಲ್ಲಿ 40 ಜನ ಪ್ರದರ್ಶಿಸಿದ್ರು, 60 ಆಯ್ತು. ಕಳೆದ ವರ್ಷ 75 ಇತ್ತು. ಈ ಸರಿ 101 ಜನ ಇಲ್ಲಿದ್ದಾರೆ. ಬಹುತೇಕ
ಕರ್ನಾಟಕದ ಜನಪದ ಶೈಲಿಗಳೆಲ್ಲವನ್ನೂ ಕೂಡ ಪರಿಚಯಿಸುವಂತ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಇದು ನೀವು ಕೊಟ್ಟಿರುವಂತಹ ಅವಕಾಶ ಮತ್ತು ಕನ್ನಡಿಗನಾಗಿ ಇಲ್ಲಿ ಹುಟ್ಟುವುದಕ್ಕೆ ನಾವು ಕನ್ನಡಾಂಬೆಗೆ ಸಲ್ಲಿಸುತ್ತಿರುವಂತಹ ಒಂದು ಗೌರವಪೂರ್ಣವಾದಂತಹ ನಮನ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸ್ಕೂಲು awesome. ತುಂಬಾ ಚೆನ್ನಾಗಿ ಮಾಡಿದೀರಾ. ಯು ಆರ್ ರಾಕ್. ವೀಕ್ಷಕರೇ ನೋಡಿದ್ರಲ್ಲ ಹೇಗಿದೆ ನಮ್ಮ ಶಾಲೆಯ ಮಕ್ಕಳ ಪರ್ಫಾರ್ಮೆನ್ಸ್. ಸೂಪರ್ ಅಲ್ಲ? ನಿಜ ನಂಗೆ ತುಂಬಾನೇ ಖುಷಿ ಆಯ್ತು. HP ಮೇಡಮ್ ಹೇಳ್ದಂಗೆ ಪರ್ಫಾರ್ಮೆನ್ಸ್ ತುಂಬಾನೇ ರಾಕ್ ಆಗಿತ್ತು. ಬೆಂಕಿ ಬೆಂಕಿ ಎಬ್ಬರಿಸ್ಬಿಟ್ರು ನಮ್ಮ ಶಾಲೆಯ ಮಕ್ಕಳು ಕೂಡ. ನಿಜ ನಂಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು ಜನಪದದು. ಯಾಕಂದ್ರೆ ನಾನು ಅಲ್ಲಿ ತುಂಬಾ ಇಷ್ಟ ಎಲ್ಲ ನಾನು ನೋಡೇ ಇರ್ಲಿಲ್ಲ, ಬಟ್ ಕ್ಯಾಪ್ಚರ್ ಮಾಡಿದ್ದೆ. ಬಟ್ ನಾನ್ ನೋಡಿರ್ಲಿಲ್ಲ. ಕ್ಯಾಪ್ಚರ್ ಮಾಡಕ್ಕೂ ನೋಡ್ಲಿಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ಆ ಪ್ರತಿಯೊಂದು ಕಲೆನೂ ಇಂಚು ಕೂಡ ಅವರು ಯಾವ್ದು ಮಿಸ್ ಮಾಡ್ದೆ ಹೆಂಗ್ ಮಾಡಿದಾರಲ್ಲ, ತುಂಬಾನೇ ಖುಷಿ ಆಗುತ್ತೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಪದಗಳೇ ಇಲ್ಲ ಬಿಡಿ ಈ ಶಾಲೆಯಲ್ಲಿ ಹೋಗ್ಲಿಕ್ಕೆ ಅಂತ ಹೇಳಿ. ಯಾಕಂದ್ರೆ ನಾನ್ ಕಂಡಂತ ಶಾಲೆ, ನಾನು ಓದಂತ ಶಾಲೆ, ಹಾಗೆ ನನ್ನ ಮಕ್ಕಳು ಈ ಹಿಂದೆ ಓದಿದಂತ ಶಾಲೆಯಲ್ಲಿ ಎಲ್ಲೂ ಇದೇನು ಇರಲಿಲ್ಲ. ತುಂಬಾನೇ ಖುಷಿ ಆಗ್ತದೆ. ನಮ್ಮ ಒಂದು ಕರ್ನಾಟಕದ ಕನ್ನಡದ ಸಾಂಸ್ಕೃತಿಕ ಪಾರಂಪರ್ಯನ ಇನ್ನ ಇವರು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಇವರ ಒಂದು ಶಾಲೆಯಲ್ಲಿ ಇನ್ನ ಅದು ಉಳಿದಿದೆ ಅನ್ನೋದಕ್ಕೆ ಈ ಒಂದು ಕಲೆನೇ, ನಿಮ್ಮ ಮುಂದೆ ಪ್ರದರ್ಶನ ಮಾಡಿರುವಂತಹ ಕಲೆನೇ ಒಂದು ಉದಾಹರಣೆ, ಹಾಗೆ ಸಾಕ್ಷಿ ಕೂಡ. ಹಾಗಾಗಿ ತುಂಬಾ ಹೆಮ್ಮೆ ಆಗ್ತಾ ಇದೆ ಈ ಶಾಲೆ ಬಗ್ಗೆ. ಹೀಗೆ ಅತಿ ಹೆಚ್ಚು ನಮ್ಮ ಒಂದು ಕರ್ನಾಟಕದ ಒಂದು ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತ ಒಂದು ಪ್ರತಿಭೆಗಳನ್ನ ತರಲಿ ಮುಂದೆ. ಹಾಗೆ ಈ ಶಾಲೆ ಕೂಡ ಇನ್ನ ಉನ್ನತ ಮಟ್ಟಕ್ಕೆ ಹೆಚ್ಚು ಬೆಳಿಲಿ ಅಂತ ಹೇಳಿ ನಾನು ಕೇಳ್ಕೊಂತೀನಿ. ಸೊ ನಾನ್ ಕೇಳ್ಕೊಳ್ಳೋದೊಂದೇ ಅಲ್ಲ, ಇವನ್ ನೀವುಗಳು ಕೂಡ ಕೈ ಜೋಡಿಸ್ಬೇಕು ಇದ್ರ ಜೊತೆಗೆ. ಹಾಗಾಗಿ ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೋಡೋದಲ್ಲ, ತುಂಬಾ ಖುಷಿ ಆಯ್ತಾ? ನಿಮ್ಮ ಒಂದು ಅನಿಸಿಕೆಗಳನ್ನ ನನ್ನ ಚಾನೆಲ್ ನಲ್ಲಿ ಕಮೆಂಟ್ಸ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿದವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋನ ಈಗ ಎಂಡ್ ಮಾಡ್ತಾ ಇದೀನಿ. ಸೊ ಸ್ಟೇ ಟ್ಯೂನ್, ಮರಿಬೇಡಿ, ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತಾ ಇರಿ ಆಯ್ತಾ? ನೆಕ್ಸ್ಟ್ ನೋಡಿ ಹೆಂಗಿದೆ, ರಾಕ್ ಇದಕ್ಕಿಂತ ಶಾಕ್ ಎಬರಿಸ್ತಾರೆ.